ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿಮ್ಮ ತ್ರಿವೇಣಿ ಹೇಗಿದ್ದೀರಾ? ನಾವು ಆರಾಮಿದ್ದೀವಿ ನೋಡ್ರಿ. ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೀನಿ. ಶುಕ್ರವಾರದ ಲಾಗ್ ರೀ. ನಾ ಈ ಥರ ಪೂಜೆ ಮಾಡಿ ನೋಡ್ರಿ, ಮನೆಯಲ್ಲೇ ಆಗಿರುವಂಥ ಹೂಗಳು ತಂದುಬಿಟ್ಟು ನನಗೆ ಎಷ್ಟು ಪೂಜೆಗೆ ಬೇಕು ಅಷ್ಟೆಲ್ಲ ಹೂಗಳು ಸಿಕ್ಕಾವ ಫ್ರೆಂಡ್ಸ್. ಹಂಗಾಗಿ ನಾನು ಇವಾಗ ಪೂಜೆ ಮುಗಿಸ್ಕೊಂಡು ಇವತ್ತಿನ ಬೆಳಗಿನ ಮಾರ್ನಿಂಗ್ ಏನೇನಿತ್ತು ಅನ್ನೋದು ಒಂದು ಸಲ ನೋಡ್ಕೊಂಬನ್ರಿ. ನೋಡಿರಿ, ಇವಾಗ ನಾನು ಬೆಳಗ್ಗೆ ಒಂದು ಕ್ಯಾರೆಟು ಮತ್ತು ಚಿಕ್ಕದೊಂದು ಬೀಟ್ರೋಟ್ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಯಾಕೆಂದರೆ ನಾನು ಸ್ವಲ್ಪ ಜ್ಯೂಸ್ ಕುಡಿದ್ರೆ ಆಯ್ತು ಅಂದ್ಕೊಂಡು ಈ ಥರ ಮಿಕ್ಸಿ ಒಳಗೆ ಗ್ರ್ಯಾಂಡ್ ಮಾಡ್ಕೊಂಬರ್ತೀನಿ ರೀ. ಗ್ರ್ಯಾಂಡ್ ಮಾಡ್ಕೊಂಬಂದು ಅದ್ರದ್ದು ಜ್ಯೂಸ್ ತೆಗೆದ್ಬಿಟ್ಟು ಬೆಳಗ್ಗೆ ಒಂದು ಲೋಟ ನಾ ಕುಡಿತೀನಿ ರೀ. ಈ ಥರ ಲೆಮನ್ ಆಗಲಿ ಮತ್ತು ಈ ಥರ ಬೀಟ್ರೋಟು ಇದು ಸೌತೆಕಾಯಿ ಮತ್ತು ಕ್ಯಾರೆಟು ಈ ಥರ ಒಂದು ಜ್ಯೂಸ್ ಯಾವುದೇ ಒಂದು ಬೆಳಗ್ಗೆ ಮಾರ್ನಿಂಗ್ ನಮ್ಮ ಹೆಲ್ದಿಗೋಸ್ಕರ ನಾವು ಈ ಥರ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಹಾಗೆ ಸ್ಕಿನ್ಗೆ ಮತ್ತು ಬಾಡಿಗೆ ತುಂಬಾ ಚಲೋ. ಹಾಗಾಗಿಬಿಟ್ಟು ನಾನು ಈ ಥರ ಕುಡಿತಾ ಇದ್ದೀನಿ. ಅದನ್ನು ಕೂಡ ನಿಮ್ಗೆ ಶೇರ್ ಮಾಡಿದರೆ ಆಯ್ತು ಅಂದ್ಬಿಟ್ಟು ಬೆಳಗ್ಗೆ ಮಾರ್ನಿಂಗ್ ಈ ಥರ ನಂದು ಬೆಳಗಿನ ರೂಟೀನ್ ಡೈಲಿ ಒಂಥರ ಇರುತ್ತೆ. ಒಂದು ದಿನ ಬಿಸಿನೀರು, ಒಂದಿನ ಈ ಥರ ಜ್ಯೂಸು ಮಾಡ್ತಾ ಕುಡಿತಾ ಇರ್ತೀನಿ. ಹಾಗಾಗಿಬಿಟ್ಟು ಇವತ್ತು ಅದನ್ನು ಕೂಡ ನಿಮ್ಗೆ ಶೇರ್ ಮಾಡಿದರೆ ಆಯ್ತು ಮಾಡ್ತಾಯಿದ್ದೀನಿ. ಇವಾಗ ಒಂದು ಚಿಕ್ಕದೊಂದು ಅರ್ಧ ಸ್ವಲ್ಪ ಲೆಮನ್ ಹಿಂಡ್ಕೊತಾ ಇದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ಕುಡಿತೀವಿ ನೋಡಿರಿ. ಇವಾಗ ಬ್ರಷ್ ಮಾಡಿದ ನಂತರ ಈ ಥರ ನಾವು ಕುಡಿಬೇಕು. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮಾರ್ನಿಂಗ್ ಎದ್ದ ತಕ್ಷಣವೇ ನಾವು ಈ ಥರ ಮಾಡೋದ್ರಿಂದ ನಮ್ಮ ಬಾಡಿಗೆ ಹಾಗೇ ನಮ್ಮ ಹೆಲ್ದಿಗೆ ಕೂಡ ಹಾಗಾಗಿಬಿಟ್ಟು ಇವಾಗ ಮಾಡ್ತಾಯಿದ್ದೀನಿ. ಈಗ ಅದನ್ನು ಕೂಡ ಮನೆಯ ಸ್ವಲ್ಪ ತರಕಾರಿದು ಒರೆಸ್ಕೊಂಡು ಇವಾಗ ಒಂದು ಕಡೆ ಏನು ಮಾಡ್ತೀನಿ, ರಾಗಿ ಗಂಜಿ ಮಾಡೋಕ್ಕೆ ಇಟ್ಟೇನಿ ರೀ. ಯಾಕಂದ್ರೆ ನನ್ನ ಮಕ್ಕಳಿಗೆ ಬೆಳಗ್ಗೆ ಚಹಾ ಬೇಡ ಅಂತ ಅಂದ್ಕೊಂಡು ಮೊನ್ನೆ ಜ್ವರ ಬಂತಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ಈಗ ಚಹಾ ಬೇಡ ಅಂತ ಅಂದ್ಬಿಟ್ಟು ಇವಾಗ ರಾಗಿ ಮಾಲ್ಟ್ ಮಾಡಿದ್ರೆ ಆಯ್ತು ಅಂದ್ಬಿಟ್ಟು ಇವಾಗ ಸ್ವಲ್ಪ ಒಂದು 2 ಟೇಬಲ್ ಸ್ಪೂನಷ್ಟು ಹಿಟ್ಟು ಹಾಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಗ್ಯಾಸ್ ಒಲೆ ಮೇಲೆ ಮಿಕ್ಸ್ ಮಾಡಿ ತಣ್ಣೀರಲ್ಲೇ ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ ನಾನು. ಒಂದು ಕಡೆ ಏನು ಮಾಡ್ತೀನಿ, ಇವಾಗ ಬೆಲ್ಲ ಹಾಕಿಬಿಟ್ಟು ನೀರು ಕುದಿಸಿ ಶೋಧಿಸಿ ನಾನು ಏನು ಮಾಡ್ತೀನಿ, ಈ ಕಡೆ ಅದೇನು ಹಿಟ್ಟು ಕಲಸಿಟ್ಟಿದ್ನಲ್ಲ ಫ್ರೆಂಡ್ಸ್, ಅದಕ್ಕೆ ಇಟ್ಟರೆ ಏನಾಗ್ತದೆ ಒಂದು 5 ನಿಮಿಷದಲ್ಲಿ ನಾವು ರೆಡಿ ಮಾಡ್ಕೋಬೋದು. ಹಾಗೆ ಈ ಕಡೆ ದೋಸೆಗೆ ಮಾಡ್ತಾ ಇದ್ದೀನಲ್ಲ ಫ್ರೆಂಡ್ಸ್, ಅದಕ್ಕೆ ನನ್ನ ಮಕ್ಕಳು ಈ ಥರ ಆಲೂಗಡ್ಡೆ ಪಲ್ಯ ತುಂಬಾ ಇಷ್ಟಪಡ್ತಾರೆ. ಅದಕ್ಕೋಸ್ಕರ ಇವಾಗ ನಾನು ಆಲೂಗಡ್ಡೆ ಕಟ್ ಮಾಡಿ ಇವಾಗ ಹೆರ್ಚ್ಬಿಟ್ಟು ಸಿಪ್ಪೆ ತೆಗೆದ್ಬಿಟ್ಟು ಈ ಥರ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ತೊಳೆದ್ಬಿಟ್ಟು. ಇವಾಗ ರಾಗಿ ಗಂಜಿ ರೆಡಿ ಆಯಿತು ನೋಡಿ ಫ್ರೆಂಡ್ಸ್. ಅವ್ರಿಗೆ ಇವಾಗ ಕುಡಿಯೋಕೆ ಕೊಡ್ತಾಯಿದ್ದೀನಿ. ಅವನು ಸ್ಕೂಲಿಗೆ ರೆಡಿ ಆಗ್ಯಾನ. ಇದಷ್ಟು ಕುಡಿದ್ಬಿಟ್ಟು ಇನ್ನೇನು ರೆಡಿ ಆಗ್ತಾರೆ. ನಾನು ಆ ಕಡೆ ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದು ಪಲ್ಯನೂ ಕೂಡ ರೆಡಿ ಮಾಡ್ತಾಯಿದ್ದೆ. ಅದು ಎಲ್ಲನೂ ಪಲ್ಯ ರೆಡಿ ಮಾಡಿದ ನಂತರ ದೋಸೆ ಹಾಕ್ಕೋತೀನಿ. ಯಾಕಂದ್ರೆ ಲೇಟ್ ಆಗುತ್ತೆ ಫ್ರೆಂಡ್ಸ್, ಅದಕ್ಕೋಸ್ಕರ ಇವಾಗ ದೋಸೆ ರೆಡಿ ಮಾಡಕತ್ತೀನಿ ನೋಡಿ ಫ್ರೆಂಡ್ಸ. ಇವಾಗ ಹಾಕ್ಕೊಡ್ತಾಯಿದ್ದೀನಿ. ಮಕ್ಕಳು ಕೂಡ ಇವಾಗ ಒಂದು ಸ್ವಲ್ಪನೇ ಬೆಳಗ್ಗೆ ಚಹಾ ಕುಡಿಯೋ ಬದಲು ರಾಗಿ ಮಾಲ್ಟ್ ಇಲ್ಲ ಗಂಜಿ ಆದರೂ ಅನ್ಬೋದು, ಇಲ್ಲ ಮಾಲ್ಟ್ ಅನ್ಬೋದು, ಈ ಥರ ಕುಡಿತಾ ಇದ್ದಾರೆ ಫ್ರೆಂಡ್ಸ. ಇವಾಗ ರೆಡಿ ಮಾಡಿ ಕೊಡ್ತಾಯಿದ್ದೀನಿ. ಹಾಗೆ ನನ್ನ ಚಾನಲ್ ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ನನಗೆ ಸಪೋರ್ಟ್ ಮಾಡಿ, ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಹಂಗಾಗಿಬಿಟ್ಟು ಇವಾಗ ನೋಡಿರಿ ರೆಡಿ ಆಯಿತು. ಇವಾಗ ನನ್ನ ಮಗ ಊಟ ಮಾಡ್ತಾಯಿದ್ದಾನೆ. ಅವನು ಎಲ್ಲನೂ ಪಟ ಬೆಳಗ್ಗೆ ಎದ್ಬಿಟ್ಟು ಬ್ರಷ್ ಮಾಡಿ ಮತ್ತು ಸ್ನಾನ ಮುಗಿಸ್ಕೊಂಡು ಡಬ್ಬಿ ರೆಡಿ ಮಾಡಿ ಇಟ್ಕೊಂಡ ನೋಡ್ರಿ. ಅಲ್ಲಿ ರೆಡಿ ಮಾಡಿ ಇಟ್ಬಿಟ್ಟು ಇವಾಗ ಊಟಕ್ಕೆ ಕುಂತಾನ್ರಿ. ಅವ್ರ ಅಣ್ಣಂದು ತಂದು ರೆಡಿ ಮಾಡಿ ಇಟ್ಕೊಂಡಾನ್ರಿ. ಈಗ ಊಟ ಮುಗಿಸ್ಕೊಂಡು ಇನ್ನೇನು ಅವ ಬ್ಯಾಗ್ ಅದು ತೊಗೊಂಡು ಸಿಡಿ ಹತ್ರ ಹೋಗಿ ಕುಂತು ಬಿಡ್ತಾನೆ ನೋಡ್ರಿ. ಅವ್ನ ಕೆಲಸ ಅವನು ಮುಗಿಸ್ಕೊತಾನೆ ರೀ. ಇವಾಗ ನಾನು ಮನೆಯಲ್ಲಿ ಆಗಿರುವ ಹೂವು ತೊಗೊಂಡ್ಬಿಟ್ಟು ಇವಾಗ ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ. ಯಾವ ಥರ ಪೂಜೆ ಮಾಡಿ ಅನ್ನೋದು ಕೂಡ ನಿಮ್ಗೆ ನಾನು ಶೇರ್ ಮಾಡೀನಿ. ಹಾಗೆ ಇವಾಗ ಹೂವು ತಂದುಬಿಟ್ಟು ಇವಾಗ ನಿಮ್ಮ ಲಾಸ್ಟಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಇವಾಗ ರಾಯರ ಮಂತ್ರವನ್ನು ಬರಿತಾ ಇದ್ದೆ ನಾನು. ಇವಾಗ ನೋಡಿರಿ ಊಟ ಮುಗಿಸ್ಕೋತೀನಿ ರೀ. ಮತ್ತು ವಿಡಿಯೋ ಲಾಂಗ್ ಆಗುತ್ತೆ ಅಂದ್ಬಿಟ್ಟು ನಾನಿವಾಗ ಕಡಿಮೆ ಬಿಡ್ತಾ ಇದ್ದೀನಿ. ಇಲ್ಲ ನೀವು ಬಿಡಿ, ಲಾಂಗ್ ಇದ್ರೂ ಬಿಡಿ, ನಾವು ನೋಡ್ತೀವಿ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿದರೆ ನನಗೆ ಅದನ್ನು ಕೂಡ ನಾನು ವಿಡಿಯೋ ಲಾಂಗ್ ಬಿಡ್ತೀನಿ. ಹಾಗೆ ಅಮ್ಮ ಮನೆ ಗೆಜ್ಜೆ ಸುತ್ತು ಉಂಗುರ ತಂದಿದ್ರು, ಕಾಲು ಸುತ್ತುಂಗುರ. ಹಂಗಾಗಿ ಅದನ್ನು ಕೂಡ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಚೆನ್ನಾಗಿತ್ತು ಅಂದ್ರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ಸ. ಇದು ಹೋದ ವರ್ಷ ತೊಗೊಂಡಿರೋದು ಕಾಲುಂಗುರ, ಇದು ಮತ್ತು ಇವಾಗ ತೋರಿಸಿರೋದು
ಅಮ್ಮ ಮೊನ್ನೆ ತಂದಿರೋದು ನನಗೆ ನಾನು ಹಾಕ್ಕೊಳ್ಬೇಕಂದ್ರೆ ಇವಾಗ ಈ ಥರ ಅಮಾವಾಸ್ಯೆ ಎಲ್ಲ ಫ್ರೆಂಡ್ಸ್ ಹಂಗಾಗಿ ಹಾಕ್ಕೊಳಕ್ಕೆ ಬರೋಲ್ಲ. ಹಿರಿಯರಿಗೆ ಬಟ್ಟೆ ಏರಿಸಿದ ನಂತರ ಹಾಕ್ಕೊಳ್ಬೇಕಾಗ್ತದೆ. ಅದಕ್ಕೋಸ್ಕರ ಹಾಕ್ಕೊಂಡಿಲ್ಲ. ಇನ್ನೊಂದು ಸಲ ಹಾಕ್ಕೊಂಡಾಗ ತೋರಿಸ್ತೀನಿ ನಿಮ್ಗೆ.